ಶ್ರೀ ಗುರುಭ್ಯೋ ನಮಃ, ಸರ್ವ ದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷಿ ನಾಗರಾಜ್ ಮಾತನಾಡುವಂಥದ್ದು. ಈ ದಿನ ಜ್ಯೋತಿಷ್ಯ ಶಾಸ್ತ್ರ ಸಂಬಂಧಿತ ದ್ವಾದಶ ರಾಶಿಗಳ ವಿಚಾರ. ಈ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾದಂಥ ಮಿಥುನ ರಾಶಿ ವಿಚಾರ. ಮಿಥುನ ರಾಶಿ ಅಧಿಪತಿ ಬಂದು ಬುಧನಾಗಿರ್ತಾನೆ. ಈ ಮಿಥುನ ರಾಶಿಯಲ್ಲಿ 3 ನಕ್ಷತ್ರಗಳು ಇರ್ತವೆ. ಒಂದು ಮೃಗಶಿರ ನಕ್ಷತ್ರ, ಎರಡನೇದು ಆರಿದ್ರ ನಕ್ಷತ್ರ ಹಾಗೂ ಪುನರ್ವಸು ನಕ್ಷತ್ರ ಇರುತ್ತದೆ. ನಿಮ್ಮ ಜನ್ಮ ನಕ್ಷತ್ರ ಮೃಗಶಿರ ನಕ್ಷತ್ರ ಆಗಿದ್ದರೆ ಈ ನಕ್ಷತ್ರದ ಅಧಿಪತಿ ಕುಜನಾಗಿರೋದರಿಂದ ನಿಮ್ಮ ಜಾತಕದಲ್ಲಿ ಕುಜನ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹಾಗೆ ನಿಮ್ಮ ಜನ್ಮ ನಕ್ಷತ್ರ ಆರಿದ್ರ ನಕ್ಷತ್ರ ಆಗಿದ್ದರೆ ಈ ನಕ್ಷತ್ರದ ಅಧಿಪತಿ ರಾಹು ಆಗಿರೋದರಿಂದ ನಿಮ್ಮ ಜಾತಕದಲ್ಲಿ ರಾಹುವಿನ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹಾಗೆ ಈ ಮಿಥುನ ರಾಶಿಯ 3ನೇ ನಕ್ಷತ್ರ ಆದಂಥ ಪುನರ್ವಸು ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರ ಆಗಿದ್ದರೆ ಈ ನಕ್ಷತ್ರದ ಅಧಿಪತಿ ಗುರುವಾಗಿರುವುದರಿಂದ ನಿಮ್ಮ ಜಾತಕದಲ್ಲಿ ಗುರುವಿನ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹೀಗೆ ಇನ್ನುಳಿದ ರಾಶಿ ನಕ್ಷತ್ರಗಳ ವಿಚಾರವನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡಲಾಗುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಲಾನಿ ಭವಂತು.